ನನ್ನಾರಾಧನಾ ನನ್ನಯ ಪ್ರಾರ್ಥನಾ ಶರಣನೆ ನಿನ್ನ ತರ್ಪಣಾ ಜಗದೀಶನೇ ನಮನ. ನನ್ನಾರಾಧನಾ ನನ್ನಯ ಪ್ರಾರ್ಥನಾ ಶರಣನೆ ನಿನ್ನ ತರ್ಪಣಾ ಜಗದೀಶನೇ ನಮನ. ನೋವಿಗೆ ಕುಗ್ಗದೆ ನಲಿವಿಗೆ ಹಿಗ್ಗದೆ ಚಿರಚಿತ ನೀಡು ಚಂಚಲ ಮನಕ್ಕೆ. ನೋವಿಗೆ ಕುಗ್ಗದೆ ನಲಿವಿಗೆ ಹಿಗ್ಗದೆ ಚಿರಚಿತ ನೀಡು ಚಂಚಲ ಮನಕ್ಕೆ. ಹರಿಯುವ ಚಿತ್ತವ ಏಕಾಗ್ರಗೊಳಿಸು ಹರಿಯುವ ಚಿತ್ತವ ಏಕಾಗ್ರಗೊಳಿಸು ನಿರ್ಮಲ ಮನ ನಿರ್ಮಿಸು ನಿರ್ಮಲ ಮನ ನಿರ್ಮಿಸು. ನನ್ನಾರಾಧನಾ ನನ್ನಯ ಪ್ರಾರ್ಥನಾ ಶರಣನೆ ನಗರ್ಪಣಾ ಜಗದೀಶನೇ ನಮನ ಜಗದೀಶನೇ ನಮನ. ತೇಲುತ್ತಿದ್ದ ಮೋಡಗಳನ್ನೆಲ್ಲ ಬದಿಗೆ ಸರಿಸಿ ತನ್ನ ಹೊಂಬನ್ನದ ಕಿರಣವ ಬೀರಿ ನಸುಕಿನಲ್ಲೇ ಭುವಿಯ ಕತ್ತಲು ಓಡಿಸುತ್ತಾ ಊರ ಅಂಗಳದೆಲ್ಲ ತನ್ನ ಹೊಸ ಬೆಳಕನ್ನು ಪಸರಿಸುತ್ತಾ ಎದ್ದು ಬಂದಿರುವ ಆದಿತ್ಯ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಎಂಬ ಸಂದೇಶದೊಂದಿಗೆ ನೂತನ ಟ್ರಸ್ಟ್ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಕವಿತಾ ಶ್ರೀರಾಮ್. ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಬರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದವರು ನಿಧಾನವಾಗಿ ಒಂದೊಂದಾಗಿ ಯಶಸ್ಸಿನ ಮೆಟ್ಟಲನ್ನು ಏರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಹಾಗೂ ಸತತ ಪ್ರಾಮಾಣಿಕ ಪ್ರಯತ್ನ ಬೇಕು ಎಂದು ಹೇಳುತ್ತಾ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಕಾವೂರು ಮಂಗಳೂರು ನೂತನ ಟ್ರಸ್ಟ್ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಲಿದ್ದೇನೆ. ನಮ್ಮ ಟ್ರಸ್ಟ್ ಉದ್ಘಾಟನೆಯನ್ನು ನೆರವೇರಿಸಲಿರುವಂತಹ ಜನಪ್ರಿಯ ಶಾಸಕ, ಬಡವರ ಕಣ್ಮಣಿ, ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವೈ ಭರತ್ ಶೆಟ್ಟಿ ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ನಿಮಗೆ ಕಾರ್ಯಕ್ರಮಕ್ಕೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತೇನೆ. ಈಗ ಶ್ರೀಯುತ ಸವಾದ್ ರವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಟ್ರಸ್ಟ್ನ ನಮ್ಮನ್ನು ರಕ್ಷಿಸುತ್ತಿರುವ ನಿಮ್ಮ ಸೇವೆ ಶ್ಲಾಘನೀಯ. ಶ್ರೀ ಮಲ್ಲಿಕಾರ್ಜುನ್ ಸರ್, ಸಬ್ ಇನ್ಸ್ಪೆಕ್ಟರ್, ಕಾವೂರು ಪೊಲೀಸ್ ಠಾಣೆ, ನಿಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀಯುತ ಮೂಸಫರ್ ಅವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಯಶಸ್ವಿಯಾಗಲು ಪ್ರಯತ್ನಿಸಬೇಡಿ, ಮೌಲ್ಯಯುತವಾಗಿರಲು ನಿರ್ಧರಿಸಿ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಶ್ರೀಯುತ ಸುಮಂತ್ ರಾವ್, ಸದಸ್ಯರು, ಕರ್ನಾಟಕ ರಾಜ್ಯ ಆಹಾರ ಆಯೋಗ. ನಿಮಗೆ ಇದು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀಯುತ ಜಬ್ಬಾರ್ ಅವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಸದಾ ಹಸನ್ಮುಖಿ ಸಭೆ ಶ್ರೀಮತಿ ಶೈಲಜಾ ರಾಜೇಶ್, ನ್ಯಾಯವಾದಿಗಳು, ಮಂಗಳೂರು. ನಿಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಬಹಳ ಪ್ರೀತಿಯಿಂದ ಆಗಮಿಸಿದ ಶ್ರೀಯುತ ಬದ್ರುದ್ದೀನ್ ಕೂಳೂರು ಬರಹಗಾರರು, ನಿಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಶ್ರೀಮತಿ ಲೀನಾ ಲೋಬರ್ ಅವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾರ್ಯಕ್ರಮದ ಬೆನ್ನೆಲುಬು ಡಾಕ್ಟರ್ ಸಂಶದ್ ಕುಂಜತ್ ಬೈ, ಅಧ್ಯಕ್ಷರು, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್, ಕಾವೂರು, ಮಂಗಳೂರು. ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಸೀತಾಕರಣ ಯೋಜನೆ ಮಂಗಳೂರು ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು ಇದರ ಅಧ್ಯಕ್ಷರಾದ ಸೀತಮ್ಮ ಹಾಗೂ ಸದಸ್ಯರೆಲ್ಲರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ನಂದಿನಿ ಮಹಿಳಾ ಮಂಡಲದ ಅಧ್ಯಕ್ಷರಾದ ಶ್ರೀಮತಿ ಭಾರತಿ, ಗೌರವ ಸಲಹೆಗಾರರು ಕುಂಜತ್ತಬೈ, ನಿಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ಡ್, ಕಾವೂರು, ಮಂಗಳೂರು ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸ್ಕೂಲ್ ಆಫ್ ರೋಶಿನಿ ನಿಲಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮಾಧ್ಯಮ ಮಿತ್ರರಾದ ಶ್ರೀಯುತ ಆರಿಫ್ ಕಲ್ಕಟ್ಟ, ನಿಮಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಂಗಳೂರು ನಿಮಗೆ ನಮ್ಮ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ಡ್, ಕಾವೂರು, ಮಂಗಳೂರು ಇದರ ವತಿಯಿಂದ ಕಾರ್ಯಕ್ರಮಕ್ಕೆ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್, ಕಾವೂರು, ಮಂಗಳೂರು ಇದರ ಕೋರುತ್ತೇನೆ. ನಮ್ಮ ಯಶಸ್ಸನ್ನು ಬಯಸುವ ಪ್ರೀತಿಯ ಕುಟುಂಬ ಬಾಂಧವರು, ಹಿತೈಷಿಗಳು, ಸ್ನೇಹಿತರು ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸು ಅದರ ಮೂಲ ಉದ್ದೇಶದಲ್ಲಿರುತ್ತದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ 2000 ಇಸವಿಯಲ್ಲಿ ಮಹಿಳಾ ದೌರ್ಜನ್ಯವು ಸಮಾಜದಲ್ಲಿ ನಡೆಯುತ್ತಿರುವುದನ್ನು ಸ್ವತಃ ಕಣ್ಣಾರೆ ಕಂಡು ಮಹಿಳೆಯರ ಮತ್ತು ಮಕ್ಕಳ ಪರ ಹೋರಾಟಕ್ಕಿಳಿದವರೇ ಡಾಕ್ಟರ್ ಸಂಶದ್ ಕುಂಜತ್ತಬೈ. ಸಮಾಜದಲ್ಲಾಗುವ ಮಹಿಳಾ ಮತ್ತು ಮಕ್ಕಳ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಮಹಿಳೆಯರಿಗೆ ನ್ಯಾಯ ದೊರಕಿಸುವ ಉದ್ದೇಶದಿಂದಾಗಿ ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ಸುಮಾರು 25 ವರ್ಷಗಳಿಂದ ಹಲವಾರು ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದು, ಇವರ ಕಾಯಕದ ಪ್ರೇರಣೆಯಿಂದ 10 ಸಮಾನ ಮನಸ್ಕರು ಒಂದುಗೂಡಿ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದೇವೆ. ಇನ್ನಷ್ಟು ಸಮಾಜಮುಖಿ ಚಟುವಟಿಕೆಯನ್ನು ನಡೆಸಲು ಈ ಟ್ರಸ್ಟ್ ಸಜ್ಜಾಗಿದೆ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಇರಲಿ ಎಂದು ಆಶಿಸುತ್ತೇನೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎನ್ನುವ ಮಾತಿನಂತೆ ಇದೀಗ ಸಸಿಗೆ ನೀರು ಹಾಕುವುದರ ಮೂಲಕ ಟ್ರಸ್ಟ್ನ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀಯುತ ಡಾಕ್ಟರ್ ವೈ ಭರತ್ ಶೆಟ್ಟಿ ಇವರು. ಟ್ರಸ್ಟ್ನ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. MLA sir, Varappa. Photo here. Yes, madam. Selfie madam. Okay, thank you.
ಅನಿಶಾ ಲೋಗ ಲೋಗೋ ಅರ್ಜೆಂಟ್ ಅರ್ಜೆಂಟ್. ಇದೀಗ ನೂತನ ಟ್ರಸ್ಟ್ನ ಪದಗ್ರಹಣ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ. ಡಾಕ್ಟರ್ ಸಂಶಿತ್ ಮುಜಿತ್ಬೈಲ್ ಅಧ್ಯಕ್ಷರು, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾವೂರು ಮಂಗಳೂರು ಇದೀಗ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಹನಿಷಾ ಸವರ್ ಕಾರ್ಯದರ್ಶಿ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ವಿದಿಶಾ ಸಾಲಿಯಾನ್ ಕೋಶಾಧಿಕಾರಿ, ಶ್ರೀಮತಿ ಲೀನಾ ಲೋಬೋ ಟ್ರಸ್ಟಿ, ಶ್ರೀಮತಿ ಶ್ಯಾಮಲತಾ ಟ್ರಸ್ಟಿ, ಶ್ರೀಯುತ ಸವಾದ್ ಟಿಎಸ್ ಟ್ರಸ್ಟಿ, ಕವಿತಾ ಶ್ರೀರಾಮ್ ಟ್ರಸ್ಟಿ, ತಸ್ಬಿಯಾ ಎಸ್ಆರ್ ಟ್ರಸ್ಟಿ, ಹಾಗೆ ನಮ್ಮ ಟ್ರಸ್ಟ್ನ ಸಲಹೆಗಾರರು ಶ್ರೀಯುತ ಸುಮಂತ್ ರಾವ್ ಹಾಗೂ ಡಾಕ್ಟರ್ ಲತಾ ಆರ್ ಕೋಟ್ಯಾರ್. ಇದೀಗ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸುವ ಕಾರ್ಯಕ್ರಮ. ಡಾಕ್ಟರ್ ವೈ ಭರತ್ ಶೆಟ್ಟಿ ಹೂ ಮತ್ತು ಶಾಲನ್ನು ನೀಡಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅನಿಶಾ ಅನಿಶಾ ಹಿಂದೆ ಹೋಗಿ ಎಲ್ಲ ಹಿಂದೆ ನಿಂತು. ಅನಿಶಾ ಎಲ್ಲ ಹಿಂದೆ ಹಿಂದೆ ನಿಂತು, ಹಿಂದೆ ಲೈಟ್ ಸ್ಟೇಜ್ ಹಿಂದೆ ಪೇರೋತಿ ಎಲ್ಲ ಹಿಂದೆ ಹಿಂದೆ ನಿಂತ್ಕೊಳ್ಳಿ, ಹಿಂದೆ ಸ್ಟೇಜಿಯ ಹಿಂದೆ. ರೆಡಿ ರೆಡಿ. ಥ್ಯಾಂಕ್ ಯು. ನಮ್ಮ ಹೊಸ ಕನಸಿನ ಪ್ರತಿರೂಪವಾದ ಲೋಗೋ ಲೋಕಾರ್ಪಣೆಗೊಳ್ಳುತ್ತಿರುವ ಈ ಸುಸಂದರ್ಭದಲ್ಲಿ ಯಾವುದೇ ಒಂದು ಸಂಸ್ಥೆಗೆ ಅದರ ಲೋಗೋ ಕೇವಲ ಒಂದು ಚಿತ್ರವಲ್ಲ, ಅದು ಆ ಸಂಸ್ಥೆಯ ಮೌಲ್ಯಗಳು, ಉದ್ದೇಶಗಳು ಮತ್ತು ಶ್ರಮದ ಸಂಕೇತ. ಕಳೆದ ಹಲವು ವರ್ಷಗಳಿಂದ ನಾವು ಸಾಗಿ ಬಂದ ಹಾದಿಯಲ್ಲಿ ನಮ್ಮನ್ನು ಸಮಾಜಕ್ಕೆ ಮತ್ತಷ್ಟು ಪ್ರಭಾವಶಾಲಿಯಾಗಿ ಪರಿಚಯಿಸಲು ಈ ಹೊಸ ಗುರುತು ಸಹಕಾರಿಯಾಗಲಿದೆ. ಇದರಲ್ಲಿರುವ ಹಳದಿ ಬಣ್ಣವು ಹೊಸ ಆಲೋಚನೆಗಳ ಸಂಕೇತ, ಹಸಿರು ಬಣ್ಣವು ಪರಿಸರ ಪ್ರೀತಿಯ ಸಂಕೇತ, ಕಪ್ಪು ಬಣ್ಣವು ರಕ್ಷಣೆ ಮತ್ತು ಸೊಬಗಿನ ಸಂಕೇತ ಮತ್ತು ಪ್ರಚಲಿತ ಸದಾ ಚಾಲ್ತಿಯಲ್ಲಿ ಇರುವುದನ್ನು ಪ್ರತಿಬಿಂಬಿಸುತ್ತದೆ. ಇದು ನಮ್ಮ ಸಮಾಜ ಸೇವೆಯ ಮನೋಭಾವಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಈ ಹೊಸ ಹೆಜ್ಜೆಗೆ ಸಾಕ್ಷಿಯಾಗಿ ಲೋಗೋವನ್ನು ಶ್ರೀಯುತ ಮಲ್ಲಿಕಾರ್ಜುನ್ ಸಬ್ ಇನ್ಸ್ಪೆಕ್ಟರ್ ಕಾವೂರು ತಮ್ಮ ಶುಭ ಹಸ್ತದಿಂದ ನಮ್ಮ ಲೋಗೋವನ್ನು ಅನಾವರಣಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ಸವಾದ್ 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 ಸವಾದ್
ಸರ್ ಹಿಡ್ಕೊಳ್ಳಿ ಒಮ್ಮೆ. ಅದು ಯಾವ ಥ್ಯಾಂಕ್ ಯು. ಧನ್ಯವಾದಗಳು. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ. ಅಂತಹ ಸರಳ ಸ್ವಭಾವದ ಸರಳ ವ್ಯಕ್ತಿ ಜನಪ್ರಿಯ ಶಾಸಕ, ಬಡವರ ಬಂಧು, ಬಡವರ ಕಣ್ಮಣಿ ಡಾಕ್ಟರ್ ವೈ ಭರತ್ ಶೆಟ್ಟಿ, ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ. ಇದೀಗ ನಿಮ್ಮ ಶುಭ ನುಡಿಗಳು. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಈ ಒಂದು ನೂತನ ಟ್ರಸ್ಟ್ನ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಟ್ರಸ್ಟ್ನ ಮುಖ್ಯಸ್ಥರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ಆದಂಥ ಡಾಕ್ಟರ್ ಸಂಸತ್ ಕುಂಜೇತ್ರವರ ವೇದಿಕೆ ಮೇಲೆ ಹಾಗೆ ಉಪಸ್ಥಿತಿರುವಂಥ ಸ್ಥಳೀಯ ಸಬ್ ಇನ್ಸ್ಪೆಕ್ಟ್ರು, ನನ್ನ ಆತ್ಮೀಯ ಮಿತ್ರರಾದಂಥ ಕರ್ನಾಟಕ ರಾಜ್ಯ ಆಹಾರ ನಿಗಮದ ಸದಸ್ಯರು, ನನ್ನ ಆತ್ಮೀಯರಾದಂಥ ಸುಮಂತರಾವ್ ಅವರ, ಶ್ರೀಮತಿ ಶೈಲಜಾ ರಾಜೇಶ್ ಅವರ, ಡಾಕ್ಟರ್ ಲತಾ ಕೋಟೆಯವರ, SR ಅವರ, ವಿಜೇಶ್ ಸಾಲಿನವರ, ಕವಿತಾ ಶ್ರೀರಾಮ್ ಅವರ, ಹನೀಸ್ ಅವರ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಅತಿಥಿಗಣ್ಯರ ಹೆಸರು ಬಿಟ್ಟಿದ್ರೆ ಕ್ಷಮಿಸಬೇಕು. ನಮ್ಮ ನಂದಿನಿ ಮಹಿಳಾ ಸಂಘದ ಅಧ್ಯಕ್ಷೆ, ನಮ್ಮ ಭಾರಿ ಆತ್ಮೀಯರು, ನೆರೆದಿರುವಂಥ ಪ್ರಚಲಿತ ಟ್ರಸ್ಟ್ನ ನೂತನ ಪದಾಧಿಕಾರಿಗಳು ಮತ್ತು ಡಾಕ್ಟರ್ ಸಂಶೋಧ್ ಅವರ ಹಿತಚಿಂತಕರು ಎಲ್ಲರ ಸಹ ಸೇರಿದರೆ ಈ ಟ್ರಸ್ಟ್ನ ಲೋಕಾರ್ಪಣೆ ಇವಾಗಲೇ ಆಗಿದೆ. ಮುಖ್ಯವಾಗಿ ಸಂತೋಷ ವಿಷಯ ಏನಂತ ಹೇಳಿದ್ರೆ, ಈ ಟ್ರಸ್ಟ್ನ ಮೂಲಕ, ಟ್ರಸ್ಟ್ನ ಉದ್ದೇಶ, ಟ್ರಸ್ಟು ಬೇರೆ ಬೇರೆ ರೀತಿಯ ಟ್ರಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ದೇಶದಲ್ಲಿ. ಆದರೆ ಟ್ರಸ್ಟ್ ಮಾಡಿ ನೀವು ಯಾವ ಉದ್ದೇಶಕ್ಕಾಗಿ ಆ ಟ್ರಸ್ಟನ್ನು ಮಾಡಿದ್ದೀರಿ ಅನ್ನೋದು ಮುಖ್ಯ. ಇದರಲ್ಲಿ ಡಾಕ್ಟರ್ ಸಂಶೋಧ್ ಅವರು ಬಹಳಷ್ಟು ಸಮಯಗಳಿಂದ ಈ ಮನೆ ಕೆಲಸ ಮಾಡುವಂಥ ಮಹಿಳೆಯರಿರ್ಬೋದು, ಅವರನ್ನೆಲ್ಲ ಒಂದುಗೂಡಿಸುವಂತಹ ಕಾರ್ಯಕ್ರಮ, ಅವರ ಹಕ್ಕನ್ನು ಅವರಿಗೆ ಕೊಡಿಸುವಂಥ ಒಂದು ಪ್ರಯತ್ನ, ಮತ್ತು ಮಹಿಳೆಯರು, ಮಕ್ಕಳು, ಅವರಿಗೆ ಬೇಕಾದಂಥ ವ್ಯವಸ್ಥೆಗಳು ಸರ್ಕಾರದಿಂದ ಏನೆಲ್ಲ ಸಿಗ್ತದೆ ಅದನ್ನು ಅವರಿಗೆ ಸಿಗುವ ಹಾಗೆ ಮಾಡುವಂಥ ಒಂದು ಪ್ರಯತ್ನ, ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ಆಧಾರ್ ಕಾರ್ಡ್, ವೋಟರ್ ID ಅದೆಲ್ಲ ಗೌರ್ಮೆಂಟ್ ಡಾಕ್ಯುಮೆಂಟ್ಸು ಅಗತ್ಯ ಇದ್ದರೆ ಅದನ್ನು ಸಹ ಮಾಡಿಕೊಡುವಂಥ ಕೆಲಸ ಹಿಂದಿನ ಸಹ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಪ್ರಚಲಿತ ಎನ್ನುವಂಥ ಹೆಸರಿನಲ್ಲಿ ಈ ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೇವೆ. ಶುಭ ಹಾರೈಕೆ ನಿಮಗೆಲ್ಲರಿಗೂ ಸಹ ನನ್ನ ಶುಭ ಹಾರೈಕೆ ಇದೆ. ನಿಮ್ಮ ಹೆಸರು ಹೇಗೆ ಪ್ರಚಲಿತ ಅಂತಿದೆ ಅದೇ ರೀತಿಯಲ್ಲಿ ಇದು ಪ್ರಚಲಿತವಾಗಿಯೇ ಇರಲಿ ಅನ್ನುವಂಥ ಹಾರೈಕೆಯೊಂದಿಗೆ ನಿಮ್ಮ ಉದ್ದೇಶ ಮಾತ್ರ ಏನಿದೆ ಅದನ್ನು ಈಡೇರಿಸುವಂಥ, ಅದನ್ನು ಆ ಗುರಿಯನ್ನು ಮುಟ್ಟುವಂಥ ನಿರಂತರ ಪ್ರಯತ್ನ ನಿಮ್ಮ ಟ್ರಸ್ಟಿನ ಮೂಲಕ ಆಗಲಿ. ನಿಮ್ಮ ಉದ್ದೇಶ ಈಡೇರಿಸಬೇಕಾದ್ರೆ ಖಾಲಿ ಇವತ್ತು ಓಪನಿಂಗ್ ಮಾತ್ರ, ಓಪನಿಂಗ್ ಆದ ನಂತರ, ಇವತ್ತು ಲೋಕಾರ್ಪಣೆ ಆದ ನಂತರ ಇನ್ನು ಕೆಲಸ ಇರುವಂಥದ್ದು, ಇನ್ನು ನೀವು ಮಾಡಬೇಕಾದ್ರೆ ತುಂಬ ಕೆಲಸ ಇದೆ. ಸಮಾಜದಲ್ಲಿ, ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕೆನ್ನುವಂಥ ಆಸೆಯಿಂದ, ಒಂದು ಗುರಿಯಿಂದ ನೀವು ಇದನ್ನು ಮಾಡಿದ್ರಿ. ಶಾಸಕನಾಗಿ ನಾನು ನಿಮಗೆ ಯಾವುದೇ ರೀತಿಯ ಸಹಕಾರ ಬೇಕಿದ್ದರೂ ಸಹ, ಯಾವುದೇ ರೀತಿಯ ಸಹಕಾರ ಬೇಕಿದ್ದರೂ ಸಹ ನಾನು ನಿಮ್ಮೊಂದಿಗಿದ್ದೇನೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಜನರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ನೀವು ಮಾಡಿದಲ್ಲಿ ಆ ಪ್ರಯತ್ನಕ್ಕೆ ನಾನು ಬೆನ್ನೆಲುಬಾಗಿ ನಿಮ್ಮೊತ್ತಿಗೆ ನಿಲ್ತೇನೆ ಅನ್ನುವಂಥ ಮಾತನ್ನು ಸಹ ಈ ಸಮಯದಲ್ಲಿ ಹೇಳ್ತಾ, ನಿಮ್ಮ ಉದ್ದೇಶ ಈಡೇರಿಸುವಲ್ಲಿ ಭಗವಂತ ನಿಮಗೆ ಆ ಶಕ್ತಿಯನ್ನು ಕೊಡಲಿ. ಮತ್ತು ಇಲ್ಲಿ ಬಂದಿರುವಂಥ ಎಷ್ಟೋ ಜನ ನಿಮ್ಮೊಂದಿಗೆ ಕೆಲಸ ಮಾಡುತ್ತಿರುವಂಥ ಅನೇಕ ಮಹಿಳೆಯರು ಸಹ ಇಲ್ಲಿದ್ದೀರಿ. ನಿಮಗೆಲ್ಲರಿಗೂ ಸಹ ಆ ದೇವರು ಒಳ್ಳೆಯದನ್ನು ಮಾಡಲಿ. ನೀವು ಯೋಚನೆ ಮಾಡಿದಂಥ ಕೆಲಸಗಳು ಎಲ್ಲವೂ ಸಹ ಸುಗಮವಾಗಿ ಆಗಲಿ.
ಮತ್ತೊಮ್ಮೆ ನಾನು ನಿಮ್ಮೊಂದಿಗೆ ಇದ್ದೇನೆ ಅನ್ನುವಂಥ ಮಾತನ್ನು, ಶುಭ ಹಾರೈಕೆಯನ್ನು ಹಾರೈಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ತುಂಬ ಹೃದಯದ ಧನ್ಯವಾದಗಳು ಸರ್. ಇವರಿಗೆ ಡಾಕ್ಟರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದೀಗ ಶ್ರೀಯುತ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಕಾರ್ಯನಿಮಿತ್ತ ನಮ್ಮನ್ನು ಬೀಳ್ಕೊಡುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ನಮ್ಮ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾವೂರು ಮಂಗಳೂರು ಇದರ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರುತ್ತೇನೆ. ಶ್ರೀಯುತ ಅವರು ಕಾರ್ಯನಿಮಿತ್ತ ನಮ್ಮನ್ನು ಬೀಳ್ಕೊಡುತ್ತಿದ್ದಾರೆ. ಇವರಿಗೆ ಶ್ರೀಮತಿ ಸಂಶೇದ್ರ ಅವರ ಒಂದು ಗೌರವ ಸ್ಮರಣಿಕೆಯನ್ನು ನೀಡಿ ರಂಗಸ್ವರೂಪ ರಿಜಿಸ್ಟರ್ಡ್ ಕುಂಚಿತ್ಬೈಲ್ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಯುತ ರಹಮಾನ್ ಖಾನ್ ಕುಂಚಿತ್ಬೈಲ್ ನಮ್ಮೊಂದಿಗಿದ್ದಾರೆ. ನಿಮಗೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾವೂರು ಮಂಗಳೂರು ನೂತನ ಟ್ರಸ್ಟ್ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ವಿದಿಶಾ ಕೋಶಾಧಿಕಾರಿ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾವೂರು ಮಂಗಳೂರು ಇದರ ಕೋಶಾಧಿಕಾರಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸದಾ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಲ್ಲಿಕಾರ್ಜುನ್ ಅವರು ಶುಭ ಹಾರೈಕೆಯ ಕೆಲವೊಂದು ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. ಆಸೀನರಾಗಿರುವಂಥ ಎಲ್ಲ ಗಣ್ಯತಿಗೆ ಹಾಗೂ ನಮ್ಮ ಮುಂದೆ ಇರುವ ಎಲ್ಲ ಅಕ್ಕ ತಂಗಿಯರೇ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟಿಗಾಗಿ ಕರೆದಿದ್ದಾರೆ. ಸೊ ಏನಂತಂದರೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕನ ಇದನ್ನು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಣ್ಮಕ್ಳಿಗೆ ಕೊಡುವಂಥ ಪ್ರಾಶಸ್ತ್ಯತೆ ನೋಡಿ ನಾವು ಮೆಚ್ಕೋಬೇಕು. ಯಾಕಂತಂದರೆ ಇಲ್ಲೊಂದು ಸೆಕ್ಸ್ ರೇಷ್ ಇದೆ. ಸೆಕ್ಸ್ ರೇಷದಲ್ಲಿ ಒಂದು ಆನ್ಸರ್ ಇರ್ತದೆ. 1,000 ಚಿಲ್ಲರೆ ಇರೋದು ಸೆಕ್ಸ್ ರೇಷಿಯೋ ಇರೋದು ಇಡೀ ಕರ್ನಾಟಕದಲ್ಲಿ ಒಂದೇ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ಹೆಣ್ಮಕ್ಳಿಗೆ ಅಷ್ಟು ಪ್ರಾಶಸ್ತ್ಯತೆ ಕೊಡ್ತಾರೆ. ನಮಗೆ ಪ್ರತಿ ಸ್ಟೇಷನಲ್ಲಿ ಇಲ್ಲಿ ನೋಡಿದಾಗ ಯಾವುದೇ ರೀತಿ ಕಿರುಕುಳ, ಹೆಣ್ಮಕ್ಳಿಗೆ ಕಿರುಕುಳ ಕೊಡೋದಾಗಲಿ, ಗಲಾಟೆ ಮಾಡ್ಕೊಂಡು ಬರೋದಾಗಲಿ, ಹೊಡಿಯೋದಾಗಲಿ ಯಾವುದೂ ಇರೋದಿಲ್ಲ. ಭಾಳ ಕಡಿಮೆ. ಆದರೆ ನಾವು ಉತ್ತರ ಕರ್ನಾಟಕದಲ್ಲಿ ಮೇಲೆ ಹೋದಾಗ ಸೆಕ್ಸ್ ರೇಷಿಯೋ ನೋಡಿದರೆ 940-30 ಇರ್ತದೆ. ಅದನ್ನೆಲ್ಲ ನೋಡಿದರೆ ಅಲ್ಲಿ ಹುಡುಗಿಯರು ಚುಡಾಯಿಸೋದಾಗಲಿ, ಬೇರೆ ಬೇರೆ ಕಿರುಕುಳ ಕೊಡೋದಾಗಲಿ ಇದೆಲ್ಲ ಸುಮಾರು ಜನ ಇರುತ್ತೆ. ಇವನ್ನೆಲ್ಲ ಯಾಕಂತಂದರೆ ಇಲ್ಲಿ ವಿದ್ಯಾವಂತರ ಜಿಲ್ಲೆ, ವಿದ್ಯೆಯನ್ನು ಕೊಡೋದ್ರಿಂದ ಪ್ರತಿಯೊಬ್ಬರಿಗೆ ಒಂದು ವ್ಯಾಲ್ಯೂ ಕೊಡುವಂಥದ್ದು ಈ ಜಿಲ್ಲೆಯಲ್ಲಾಗಿದೆ. ಸೊ ಹಾಗೆ ಒಂದು ಹೆಣ್ಮಕ್ಳಾಗಿ ಶಮ್ನಾದವರು ಒಂದು ಟ್ರಸ್ಟ್ ಓಪನಿಂಗ್ ಮಾಡಿದ್ದಾರೆ. ಇದೇ ರೀತಿ ಒಂದು ಹೆಣ್ಮಕ್ಳು ಸಹ ಎಲ್ಲ ರಂಗದಲ್ಲೂ ಮುಂದೆ ಬರ್ತಿದ್ದಾರೆ. ಇಲ್ಲಿ ಪ್ರೋತ್ಸಾಹ ಕೊಡುವಷ್ಟು ಬೇರೆ ಕಡೆ ಹೆಣ್ಮಕ್ಳಿಗೆ ಕೊಡೋದಿಲ್ಲ. ಬಟ್ ಸ್ಟಿಲ್ ಇದನ್ನು ಮುಂದುವರಿಲಿ. ಇದೇ ಒಂದು ಜಿಲ್ಲೆ ಎಲ್ಲದಕ್ಕೂ ಮಾದರಿ ಇದೆ. ಹೆಣ್ಮಕ್ಳ ವುಮನ್ ಎಂಪವರ್ಮೆಂಟಲ್ಲಿ ಒಂದು ಮಾದರಿ ಜಿಲ್ಲೆ ಇದೆ. ಸೊ ಇದು ಇನ್ನೂ ಹೆಚ್ಚಾಗಿ ಬೆಳೀಲಿ. ಅವರಿಗೆ ಒಂದು ಶುಭ ಹಾರೈಸುತ್ತಾ ಈ ಟ್ರಸ್ಟ್ ಒಂದು ಉತ್ತಮ ಕಾರ್ಯವನ್ನು ಮಾಡಲಿ. ಹೆಣ್ಮಕ್ಳ ಯಾವುದೇ ಏಳಿಗೆ ಮತ್ತು ಯಾವುದೇ ಕಂಪ್ಲೇಂಟ್ ಏನೇ ಇದ್ದರೂ, ನಿಮ್ಮ ಹೆಣ್ಮಕ್ಳಿಗೆ ಏನೇ ಕಂಪ್ಲೇಂಟ್ಸ್ ಏನಾದರೂ ಇದ್ದರೂ ನಾವು ಥ್ರೂ ಆಗಿ ಬನ್ನಿ, ಇಲ್ಲ ಸ್ಟೇಷನ್ಗೂ ಬನ್ನಿ. ಎನಿ ಟೈಮ್ ವಿಲ್ ಬಿ ಅವೈಲೇಬಲ್. ಓಕೆ, 2 ಮಾತು ಹೇಳ್ತಾ ಧನ್ಯವಾದಗಳು. ಪ್ರೋತ್ಸಾಹದ ಮಾತುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೀಗ ಡಾಕ್ಟರ್ ಸ್ಮರಣಿಕೆಯನ್ನು ನೀಡುತ್ತೇನೆ. ಶ್ರೀಯುತ ಸುಮಂತ್ ರಾವ್ ಸದಸ್ಯರು, ಕರ್ನಾಟಕ ರಾಜ್ಯ ಆಹಾರ ಆಯೋಗ. ಇದೇ ನುಡಿಗಳು. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಕಾವೂರು ಇದರ ಉದ್ಘಾಟನಾ ಸಮಾರಂಭ ಈ ವೇದಿಕೆಯಲ್ಲಿ ನಡೆದಿದೆ. ಸಂಸದವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಅಂದರೆ ಪ್ರಚಲಿತವಾಗಿ MLA ಹೇಳಿದರು,
ಪ್ರಚಲಿತವಾಗಿ ಇರಬೇಕಂತೇಳಿ. ಖಂಡಿತವಾಗಿ ಇದು ಪ್ರಚಲಿತವಾಗಿ ಇರ್ತದೆ. ಯಾಕಂದರೆ ಈಗ ಶಾಸಕರು ಕೇಳಿದ್ರು ಏನೆಲ್ಲ ಕಾರ್ಯಕ್ರಮಗಳಿದೆ ಹೇಳಿದರೆ, ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಸಹ ಯಾವುದೆಲ್ಲ ಮೂಲಭೂತ ಸೌಕರ್ಯಗಳಿದೆ, ಅದಕ್ಕೆ ಬೇಕಾದ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಮಾಡೋದಾದರೆ ಅದಕ್ಕೆಲ್ಲ ಈ ಪ್ರಚಲಿತ ಟ್ರಸ್ಟಿನ ಮುಖಾಂತರ ಮಾಡಿಕೊಡ್ತಾರೆ. ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಇದಕ್ಕೆ ನನ್ನನ್ನು ಒಂದು ಗೌರವ ಸಲಹೆಗಾರರಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೂ ನಾನು ಧನ್ಯವಾದಗಳು ಹೇಳ್ತೇನೆ. ನಾನು ಈ ಸಂಸ್ಥೆಯೊಂದಿಗೆ ಖಂಡಿತವಾಗಿಯೂ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ಯಾವುದೇ ಯೋಜನೆಗಳಲ್ಲಾಗಲಿ ನಾನು ತೊಡಗಿಸ್ಕೊಳ್ತೇನೆ ಅಂತ ಹೇಳ್ತಾ, ನಮ್ಮ ಈ ಪ್ರಚಲಿತ ಸಂಸ್ಥೆಯು ರಾಜ್ಯ ಮಟ್ಟದಲ್ಲಿ ಉನ್ನತವಾದ ಸ್ಥಾನವನ್ನು ಪಡೆಯಲಿ, ಮಹಿಳೆಯರಿಗಾಗಲಿ ಜನರಿಗೆ ಎಲ್ಲ ಕಷ್ಟಗಳಿಗೆ ಇದು ನೆರವಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸರ್, ತಮ್ಮ ಶುಭ ನುಡಿಗಳಿಗೆ ಹೃತ್ಪೂರ್ವಕ ಇದೀಗ ಶ್ರೀಮತಿ ಶೈಲಜಾ ರಾಜೇಶ್, ನ್ಯಾಯವಾದಿಗಳು, ಮಂಗಳೂರು. ಇದೀಗ ನಿಮ್ಮ ಶುಭ ನುಡಿಗಳು. ಎಲ್ಲರಿಗಾನದ ನಮನಗಳು. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಮಹಿಳೆಯರೇ, ಮಹಾನೀಯರೇ ಹಾಗೂ ಭವಿಷ್ಯದ ಕನಸನ್ನು ನನಸು ಮಾಡಲು ಹೊರಟು ಸುಂದರವಾದ ಬದುಕನ್ನು ಕಟ್ಟಲು ಹೊರಟಿರುವಂತಹ ಪ್ರೀತಿಯ ಮಕ್ಕಳೇ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಾವೂರು, ಮಂಗಳೂರು ನೂತನ ಟ್ರಸ್ಟ್ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿರೋದಕ್ಕೆ ಈ ಒಂದು ಸಂಸ್ಥೆ ಟ್ರಸ್ಟಿನ ಸಂಯೋಜಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಚಲಿತ ಅನ್ನುವಾಗ ಯಾವಾಗಲೂ ಎಲ್ಲಾದರೂ ಒಂದು ಹೆಸರು ಮಾಡ್ತಾ ಇರಬೇಕು. ಆ ದೃಷ್ಟಿಯಿಂದ ಈ ಒಂದು ಹೆಸರನ್ನು ಇಟ್ಟು ಯಾವಾಗಲೂ ನಿಮ್ಮ ಒಂದು ಟ್ರಸ್ಟ್ ಪ್ರಚಲಿತದಲ್ಲಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಗೊಳ್ಳಲಿ. ಹಾಗೆಯೇ ಇವತ್ತು ಈ ದಿನ ಈ ಸಮಾರಂಭದಲ್ಲಿ ನೂತನವಾಗಿ ಪದಗ್ರಹಣ ಅಧ್ಯಕ್ಷತೆಯನ್ನು ಮತ್ತು ವಿವಿಧ ಪದಾಧಿಕಾರಿಗಳು ತಮ್ಮ ಅಧಿಕಾರವನ್ನು ಸ್ವೀಕರಿಸಿದ್ದೀರಿ. ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯ ಉದ್ದೇಶ, ಧ್ಯೇಯ, ಬೈಲಾ ಅದನ್ನೊಂದು ಓದಿ ಹೇಳಿದರೆ ಒಳ್ಳೆದಿರ್ತಿಲ್ಲ. ಅದರ ಉದ್ದೇಶ ಏನು ಅಂತ ಹೇಳಿ ಲೋಕಾರ್ಪಣೆ ಆಗುವಾಗ ನಾವು ಸಂದರ್ಭದಲ್ಲಿ ಅದನ್ನು ಓದಿ ಹೇಳಬೇಕು. ಇರಲಿ, ನೀವು ಮುಂದಕ್ಕೆ ಓದಿ ಹೇಳಿ ಅದನ್ನು. ಆಮೇಲೆ ಈ ಒಂದು ಸಂಸ್ಥೆಯ ಉದ್ದೇಶ ಒಳ್ಳೆಯ ಉದ್ದೇಶದಿಂದ ಆರಂಭವಾದದ್ದು. ಅದರ ಜೊತೆಗೆ ನಾನೊಂದು ಮಾತು ಹೇಳಬೇಕು. ಸಮಾಜ ಸೇವೆ ಅನ್ನೋದು ಎಲ್ರಿಗೂ ಮಾಡಲಿಕ್ಕೆ ಒಲಿದು ಬರೋದಿಲ್ಲ. ಅದು ಯೋಗ ಮತ್ತು ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಯೋಗ ಅನ್ನೋದು ಕೆಲವರಿಗೆ ಒಲಿದು ಬಂದರೆ ಯೋಗ್ಯತೆ ಅನ್ನೋದು ಕೆಲವರಲ್ಲಿ ಕಂಡು ಬರುವಂಥದ್ದು. ದೇವರು ಜನನ ಕೊಡುವಾಗಲೇ ಒಬ್ಬೊಬ್ಬರ ಹಣೆಯಲ್ಲಿ ಒಂದೊಂದು ಬರೆದು ಕಳಿಸಿರ್ತಾನೆ. ಆ ಒಂದು ಯೋಗ ನಮ್ಮ ಡಾಕ್ಟರ್ ಸಂಸತ್ ಕುಂಜತ್ ಬೈಲವರಿಗೆ ಒಂದು ಸಮಾಜ ಸೇವೆಯ ಮೂಲಕ, ಮಹಿಳೆಯರ ಕಣ್ಮಣಿಯಾಗುವ ಮೂಲಕ ಅವರಿಗೆ ಒಂದು ಆ ಸೇವಾ ಮನೋಭಾವನೆಯನ್ನು ಕೊಟ್ಟಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದರೆ ನಾನು ಕೂಡ ಕಳೆದ 15 ವರ್ಷಗಳ ಹಿಂದೆ ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್ ಅನ್ನುವ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾನು ಹುಟ್ಟುಹಾಕಿದ್ದೆ. ಆ ಒಂದು ಸಂಸ್ಥೆಯ ಮೂಲಕ ಹೆಣ್ಣು ಮಕ್ಕಳ ಪರವಾಗಿ ನಾನು ಕೂಡ ಮಾಡುತ್ತಿರುವಂಥದ್ದು ಅದೇ ನೋಡಿ. ಇದು ಯೋಗ ಭಾಗ್ಯ ಎಲ್ಲಿ ಬರ್ತದೆ ಅಂತ ಹೇಳಿದರೆ ಪರಿಚಯ ಮತ್ತು ಆ ಒಂದು ವೇದಿಕೆಯಲ್ಲಿ ಹಂಚಿಕೊಳ್ಳುವಂತಹ ಭಾಗ್ಯ ನನಗೆ ಕೂಡ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಕಳೆದ 3 ತಾರೀಕು ಫೆಬ್ರವರಿ 3ರಂದು ನಮ್ಮ ಡಾಕ್ಟರ್ ಸಂಸತ್ ಕುಂಜತ್ ಬೈಲವರು ನಮ್ಮ ಸಂಸ್ಥೆಯಿಂದ ಕೊಡಮಾಡುವಂತಹ ರಾಜ್ಯ ಗಿರಿಜಾ ರತ್ನ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಕೆಲಸ ಮಾಡುವಾಗ ನೂರಾರು ವಿಘ್ನಗಳು ಬರುವುದು ಸಹಜ. ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಹೋರಾಟದ ಮನೋಭಾವದಲ್ಲಿ ಎಲ್ಲರೊಂದಿಗೆ ಎಲ್ಲರನ್ನು ಬೆರೆತುಕೊಂಡು ಎಲ್ಲರನ್ನು ಒಂದು ಮಾಡಿಕೊಂಡು ಹೋಗುವಂಥದ್ದು ಕೂಡ ಬಹಳ ಕಷ್ಟದ ವಿಚಾರ. ಆದರೆ ಅದರಲ್ಲಿ ಸಕ್ಸಸ್ ಆದರೆ ಅದರಷ್ಟು ದೊಡ್ಡ ಖುಷಿ ಕೂಡ ಇಲ್ಲ. ಹಾಗಾಗಿ ಈ ಒಂದು ಸಂಸ್ಥೆ
ಟ್ರಸ್ಟ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಆಯೋಜನೆ ಮಾಡಲಿಕ್ಕಿರ್ಬೋದು, ಹೆಣ್ಣು ಮಕ್ಕಳ ಬಗ್ಗೆ ಇರ್ಬೋದು. ಅದರ ಬಗ್ಗೆ ನಾನು ಏನು ಅಂತ ಗೊತ್ತಿಲ್ಲ ನನಗೆ, ಆದರೂ ಮುಂದಕ್ಕೆ ಹೇಳಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವಾಗ ಇವತ್ತು ಜಸ್ಟ್ ಅನಾವರಣಗೊಂಡಿದೆ ಅಷ್ಟೇ, ಆದರೆ ಮುಂದಕ್ಕೆ ಇರುವಂಥದ್ದು ನಾವು ಒಂದು ಆರಂಭ ಅನ್ನುವಂಥದ್ದು ಆಗಿದೆ ಇವತ್ತು. ಅದೊಂದು ದೇವರ ಕೆಲಸ. ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಅದರ ಜೊತೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದರೆ, ಅವರು ಕೇವಲ ಒಂದು ವಾರದಲ್ಲಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೊರಟಿರುವವರು. ನನ್ನ ಹತ್ರ ಕೂಡ ಅಂದರೆ ಬೇರೆ ವಕೀಲರ ಹತ್ರ ಕೂಡ ಮಾತಾಡಿದರು. ಅವರು ಕೂಡ ಸ್ವಲ್ಪ ಸಮಯ ಆಗ್ತದೆ, ಯಾಕಂತ ಹೇಳಿದರೆ ಈಗ ಸರ್ವರ್ನ ಸಮಸ್ಯೆ ಇರೋದ್ರಿಂದ ಇವತ್ತಿನಿಂದ ನಾಳೆಗೆ ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ನನ್ನ ಹತ್ರ ಕೇಳಿದರು, ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿದ್ದರೂ ಕೂಡ ಸರಿ ನಾನು 2-3 ದಿವಸದಲ್ಲಿ ನೋಡ್ತೇನೆ ಅಂತ ಹೇಳಿದೆ. ಆದರೆ ಅವರ ಒಂದು ಯೋಗ ಇತ್ತು ನೋಡಿ, ಬೇಗ 1-2 ದಿನದಲ್ಲಿ ಆಯಿತು ಅಂತ ಅನಿಸುತ್ತೆ. ಅದಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಖಂಡಿತವಾಗ್ಲೂ ಯೋಗ ಇದೆ, ಯೋಗ್ಯತೆ ಇದೆ. ಹಾಗಾಗಿ ನಿಮ್ಮಿಂದ ಹಲವಾರು ಸಮಾಜಮುಖಿ ಕೆಲಸಗಳು ನಡೆಯಲಿ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಅಲ್ವಾ? ಬಯಸಿದ್ದೆಲ್ಲ ಸಿಗೋದಿಲ್ಲ, ಇರುವಂತೆ ಇದ್ದು ಸಿಕ್ಕಿದನ್ನು ಅನುಭವಿಸಿಕೊಂಡು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಹೋಗುವಂಥ ಪಯಣ ನಿಮ್ಮದಾಗಲಿ. ನಿಮ್ಮಿಂದ ಇನ್ನಷ್ಟು ಸಮಾಜಮುಖಿ ಕೆಲಸಗಳೊಂದಿಗೆ ಮಹಿಳೆಯರ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಆಗಲಿ ಎನ್ನುವ ಆಶಯದೊಂದಿಗೆ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ತಮ್ಮ ಹುರಿದುಂಬಿಸುವ ಮಾತುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್. ಮುಂದಿನ ದಿನಗಳಲ್ಲಿ ನಮ್ಮ ಬೈಲೋ ಅದಕ್ಕೆ ನಾವು ಸಪ್ರೇಟ್ ಒಂದು ಪ್ರೋಗ್ರಾಮ್ ಮಾಡ್ತೇವೆ. ಸೊ ಅದರಲ್ಲಿ ನಮ್ಮ ಬೈಲವನ್ನು ನಾವು ಪ್ರಸ್ತಾವ ಮಾಡ್ತೇವೆ ಮ್ಯಾಮ್. ಸಲ್ಮಾನ್ ಗುಂಜತ್ ಬೈಲ್ ರಂಗಸ್ವರೂಪದ ಅಧ್ಯಕ್ಷರು ಇದೀಗ ನಿಮ್ಮ ಶುಭ ನುಡಿಗಳು. ಉಪಸ್ಥಿತಿರುವಂತಹ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಆತ್ಮೀಯರಾದಂತಹ ಕರ್ನಾಟಕ ಆಹಾರ ಆಯೋಗದ ಸದಸ್ಯರು, ಮಿತ್ರರಾದಂತಹ ಸುಮಂತ್ ರಾವ್ರವರೇ, ನ್ಯಾಯವಾದಿಗಳು, ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಶೈಲಜಾ ರಾಜೇಶ್ ಅವರೇ, ನಮ್ಮ ನಂದಿನಿ ಮಹಿಳಾ ಮಂಡಲದ ಅಧ್ಯಕ್ಷೆ ಭಾರತಿಯವರೇ, ಹಾಗೆ ಇಲ್ಲಿ ನೆರೆದಿರುವಂತಹ ಈ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಮತ್ತು ಪದಾಧಿಕಾರಿಗಳೇ, ನನ್ನ ಆತ್ಮೀಯ ಎಲ್ಲ ನನ್ನ ಕುಂಜತ್ ಮೇಲ್ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯರು, ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಶಂಷಾದ್ ಅವರ ಒಂದು ಹೊಸ ಪ್ರಯೋಗ. ಇದರ ಮುಂಚೆ ಸ್ತ್ರೀ ಜಾಗೃತಿ ಸಮಿತಿ, ಗೃಹ ಕಾರ್ಮಿಕರ ಹಕ್ಕುಗಳ ಒಕ್ಕೂಟ, ಹೀಗೆ ಎಲ್ಲ ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಾ ನಮ್ಮ ಜೊತೆಯೂ ಕೂಡ ನಮ್ಮ ಎಲ್ಲ ರಂಗ ಸ್ವರೂಪ ಆಗಿಲ್ಲ ಅಥವಾ ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮೊಂದಿಗೆ ಬರ್ತಿದ್ದಂಥವರು. ನಾನು ಯಾವುದೇ ಅಂದರೆ ಈ ಸಮಸ್ಯೆಗಳು ಅಂದರೆ ಈ ವಿಶೇಷವಾಗಿ ಮಹಿಳೆಯರ ಸಮಸ್ಯೆಗಳು ಬಂದಾಗ ನಾನು ನೇರ ಶಂಷಾದ್ ಅವರಿಗೆ ಕವರ್ ಮಾಡುವಂಥದ್ದು. ಯಾಕೆಂದರೆ ಅವರು ಅದರಲ್ಲಿ ಫಿಟ್ ಇದ್ದಾರೆ, ಅವರಿಗೆ ನ್ಯಾಯ ಒದಗಿಸಿಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ. ಯಾಕೆಂದರೆ ನಾವು ಹೋಗಿ ಮಾತನಾಡಿದ್ದು ಇನ್ನೊಂದು ಎಲ್ಲಿಗೆ ಹೋಗುತ್ತದೆ, ಅದಕ್ಕೆ ಅವರು ಎಲ್ಲದರಲ್ಲಿ ಕೂಡ ಪ್ರಬುದ್ಧರಾಗಿದ್ದಾರೆ. ನಾವು ಹೆಚ್ಚಿನ ಸಮಸ್ಯೆಗಳು ಬರುವಂತಹದ್ದು ಪೊಲೀಸ್ ಸ್ಟೇಷನ್ ಆಗಿ. ಈಗ ಇಲ್ಲಿ ಇನ್ಸ್ಪೆಕ್ಟರ್ ಇದ್ರು, ಅವರು ಕೂಡ ಹೇಳಿದರು ಎಲ್ಲ ಅವರಿಗೊಂದು ನ್ಯಾಯಪರವಾಗಿ ಒಂದು ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನ ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವರ ಸ್ತ್ರೀ ಜಾಗೃತಿ ಸಮಿತಿ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ ಕೂಡ ನಾನು ಅವರ ಜೊತೆ ಇದ್ದೆ. ಮತ್ತೆ ಅವರ ಸಮಾಜಮುಖಿ ಎಲ್ಲ ಕಾರ್ಯಗಳಲ್ಲಿ ಕೂಡ ನಮ್ಮನ್ನು ಕೂಡ ಸೇರಿಸಿಕೊಂಡು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅವರ ಮಗಳಂತೂ ನಮ್ಮ ರಂಗಸ್ವರೂಪದ ಸಕ್ರಿಯವಾಗಿ ಒಂದು ಒಳ್ಳೆ ಅಸೆಟ್ ಆಗಿ ನಮ್ಮ ಎಲ್ಲ ತಂಡದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹನ ನೀಡುತ್ತಿರುವಂತವರು. ಇವತ್ತು ವಿಭಿನ್ನ ಪ್ರಯತ್ನ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಇದು ಈಗಾಗಲೇ ಮೇಡಮ್ ಹೇಳಿದ ಹಾಗೆ ಅದರ ಕಾರ್ಯವ್ಯಾಪ್ತಿ ಕೂಡ ನನಗೆ ಗೊತ್ತಿಲ್ಲ. ಅದನ್ನು ಮುಂದೆ ಕೂಡ ಹೇಳಿಕೊಂಡು ನಾವು ನಿಮ್ಮ ಜೊತೆ ಇದ್ದೇವೆ. ಇದು ಪ್ರಚಲಿತ ಉಜ್ವಲವಾಗಿ ಬೆಳೆಯಲಿಕ್ಕೆ ನಾವೆಲ್ಲರೂ ಹಾರೈಸೋಣ ಅಂತ ಹೇಳಿಕೊಳ್ಳುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಸಂಘಟಕರಿಗೆ ಕೂಡ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನಡೆಸ್ತಾ ಇದ್ದೇನೆ. ಧನ್ಯವಾದ. ಸರ್, ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ನಮ್ಮೊಂದಿಗೆ ಹೀಗೆ ಇರಲಿ ಎಂದು ಆಶಿಸುತ್ತಾ ನಿಮ್ಮ ಮಾತುಗಳಿಗೆ ಧನ್ಯವಾದಗಳು. ಇದೀಗ ಶ್ರೀಮತಿ ಭಾರತಿ ಕುಂಚತ್ತಬೈ ನಂದಿನಿ ಮಹಿಳಾ ಮಂಡಲ ರಿಜಿಸ್ಟರ್ಡ್ ಗೌರವಾಧ್ಯಕ್ಷರು ತಮ್ಮ ಶುಭ ನುಡಿಗಳು. ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಮಹಿಳೆಯರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸನರಾಗಿರುವ ಎಲ್ಲ ಮಾನ್ಯ ಗಣ್ಯರಿಗೆ
ನಾನು ವಂದಿಸುತ್ತಾ ಈ ವೇದಿಕೆಯಲ್ಲಿ ನನ್ನನ್ನು ಆಸೀನರಾಗಿ ಕೂತ್ಕೊಳ್ಳಿಸಿದ್ದಾರೆ ಡಾಕ್ಟರ್ ಶಂಷಾದ್ ಮೇಡಮ್. ಗೊತ್ತಿಲ್ಲ ನಾನು ಎಷ್ಟು ಹರಳೋದು ಗೊತ್ತಿಲ್ಲ. ಮೊದಲಿಗೆ ಒಂದು ಧನ್ಯವಾದವನ್ನು ಹೇಳುತ್ತಾ, ಡಾಕ್ಟರ್ ಶಂಷಾದ್ ಇವರ ಬಗ್ಗೆ ನಾನು ಯಾವತ್ತೂ ಸ್ಪೀಚಲ್ಲಿ ಹೇಳುವಾಗ ಅವರಂಥ ವೀರ ದಿಟ್ಟ ಮಹಿಳೆ ಇನ್ನು ಯಾರು ಬರಲಿಕ್ಕೂ ಇಲ್ಲ, ಬರುವುದೂ ಇಲ್ಲ. ಯಾಕೆಂತ ಹೇಳಿದರೆ ನಾನು ಸಹ ಒಂದು ಸಣ್ಣ ಪುಟ್ಟ ಪ್ರಜ್ಞಾ ಸಂಸ್ಥೆಯಿಂದ ಅದರಲ್ಲಿ ಸಹ ಸೋಷಲ್ ವರ್ಕ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಒಂದು 12 ವರ್ಷ. ಏನಾದರೂ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಾಗ ನಾವು ಯಾರಿಗಾದರೂ ಒಂದು ಮಹಿಳೆಯರಿಗೆ ಏನಾದಾದರೆ ಪ್ರಜ್ಞಾ ಕೌನ್ಸಿಲಿಂಗ್ ಅಂತ ನಾವು ಅಲ್ಲಿ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ದೇವೆ. ಆದರೆ ಇನ್ನು ಮುಂದಕ್ಕೆ ಈಗ ನಮ್ಮ ಕಾಲಬುಡದಲ್ಲಿ ಅಂದರೆ ನಾವು ಈ ಕಾವೂರು ಕುಜತ್ ಬೈಲ್ ಹತ್ತಿರ ಇರುವಾಗ ಈ ಥರ ಒಂದು ಪ್ರಚಲಿತ ಟ್ರಸ್ಟ್ ಓಪನ್ ಅಂತ ಆಗಿದೆ ಅಂತ ಹೇಳಿದರೆ ನಿಜವಾಗಿ ನಾವು ಪುಣ್ಯವಂತರು. ನಮಗೆ ಸಿಕ್ಕಿದ ಈ ಮೇಡಮ್ ಅದಕ್ಕಿಂತ ದೊಡ್ಡ ದೇವರು. ಯಾಕೆಂತ ಹೇಳಿದರೆ ಇದು ನಮಗೆಲ್ಲರಿಗೂ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮಹಿಳೆಯರಿಗೆ ಸಮಸ್ಯೆ ಬರ್ತದೆ, ಮಕ್ಕಳಿಗೂ ಈಗ ಗೊತ್ತುಂಟು ಎಲ್ಲರಿಗೆ ಸಮಾಜದಲ್ಲಿ ಏನೆಲ್ಲ ಆಗ್ತದೆ ಅಂತ. ಈ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಮಹಿಳೆ ಅಂತ ಹೇಳಿದರೆ ಆಗಲೇ ಹೇಳಿದ್ದೇನೆ ಡಾಕ್ಟರ್ ಶಂಷಾದ್ ಮೇಡಮ್ ಅಂತ. ಅವರ ಹೆಸರು ನಮಗೆ ಯಾವತ್ತು ಎಲ್ಲಿ ಹೋದರೂ ನೆನಪು ಬರ್ತದೆ. ಯಾಕಂತೇಳಿ ಏನೇ ಸಮಸ್ಯೆ ಬಂದರೂ ನನ್ನ ತಲೆಗೆ ಹೋಗೋದು ಮೊದಲು ಡಾಕ್ಟರ್ ಶಂಷಾದ್ ಇದ್ದಾರೆ, ಇವರಿಗೆ ನಾವು ತಿಳಿಸಿದರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತೇಳಿ. ಈಗ ನೋಡಿ ಇದೊಂದು ಟ್ರಸ್ಟೇ ಓಪನ್ ಆಯಿತು, ಲೋಕಾರ್ಪಣೆ ಆಯಿತು. ಇದರ ಒಂದು ಲೋಗೋ ನಿಜವಾಗಿ ಪ್ರಚಲಿತ ಅಂತೇಳಿ ಮೇಡಮ್ಗೆ ಅದು ಎಲ್ಲಿ ಸೆಲೆಕ್ಟ್ ಆಯ್ತಾ ವರ್ಡ್ ಗೊತ್ತಿಲ್ಲ. ನಿಜವಾಗಿ ಇದು ಇನ್ನು ಪ್ರಚಲಿತ ಆಲ್ ಎನಿ ಟೈಮ್ ನಾವಿದ್ದರೂ ನಾವಿಲ್ಲದಿದ್ದರೂ ಇನ್ನು ಮುಂದಕ್ಕೆ ಇದು ಪ್ರಚಲಿತವಾಗಿ ಮೇಡಮ್ ಇದು ಇವರೇ ಹೇಳಿದಾಗೆ ಪ್ರಜ್ವಲಿಸುತ್ತದೆ. ಹಾಗೆ ನಮ್ಮ ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ, ಮಕ್ಕಳಾಗಲಿ ಮಹಿಳೆಯರ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಟ್ರಸ್ಟ್ ಒಳ್ಳೆ ಕಾರ್ಯಕ್ರಮಗಳನ್ನು ಹಾಗೂ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿ. ದೇವರು ನಿಮಗೆ ಇನ್ನೂ ಮುಂದಕ್ಕೆ, ಮೊದಲೇ ಅವರು ಸಮಾಜ ಸೇವೆಯನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇನ್ನೂ ಇದಕ್ಕೊಂದು ಬಲಗೈ, ಇನ್ನೂ ಒಂದು ಟ್ರಸ್ಟಿಗೆ ಒಂದು ಬಲಗೈಯಾಗಿ ಅವರ ಮಗಳು ನಿಜವಾಗಿ ತಾಯಿಯಂತೆ ಮಗಳು, ಅದೇ ಹೇಳ್ತಾರಲ್ಲ ಸೀರೆಯಂತೆ ನೂಲಿ ಇದೆ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ಒಂದು ಮಗಳು ಅವರಿಗೆ ಇದ್ದ ಕಾರಣ ನಿಜವಾಗಿ ನಾವು ಪುಣ್ಯವಂತರೆಲ್ಲರೂ. ಇಂಥ ಒಂದು ಸಮಾಜ ಸೇವೆ ಎಲ್ಲರಿಗೂ ಮನಸ್ಸು ಬರೋದಿಲ್ಲ. ಯಾಕಂತೇಳಿ ಅದರಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಲಿಕ್ಕೆ ಉಂಟು. ಒಳ್ಳೆಯದು ಮಾಡಿದರೂ ಹೇಳ್ತಾರೆ, ಕೆಟ್ಟದ್ದು ಆಗಿ ಇದು ಮಾಡ್ತಾರೆ. ಆದರೆ ನಮ್ಮ ಶಂಷಾದ್ ಮೇಡಮ್ ಹಾಗೆಲ್ಲ ಯಾವುದೇ ಜಾತಿ ಧರ್ಮ ಇದನ್ನು ಲೆಕ್ಕಕ್ಕಿಡದೆ ಅವರದೊಂದು ಅದೇ ಅವರ ಒಳ್ಳೆ ಗುಣ ಅಂತ ಹೇಳಿದ್ರೆ ಅವ್ರದ್ದು ಒಂದು ಮುಖ್ಯವಾದ ಒಳ್ಳೆ ಗುಣ. ನಿಜವಾಗಿ ಅದು ಅವರು ಯಾವುದೇ ಒಂದು ಸಮಸ್ಯೆಯನ್ನು ದಿಟ್ಟವಾಗಿ ಎದುರಿಸಲು ನೇರವಾಗಿ ಯಾವುದೇ ಭಯವೇ ಇಲ್ಲ ಅವರಿಗೆ. ಯಾಕಂತ ಹೇಳಿದರೆ ಅದು ನ್ಯಾಯಯುತವಾಗಿರಬೇಕು. ಆ ನ್ಯಾಯಯುತವಾಗಿದ್ದರೆ ಅವರು ಎಂತದಕ್ಕೂ ಮುಂದಕ್ಕೆ ಹೋಗ್ತಾರೆ. ಆದ ಕಾರಣ ನಿಮ್ಮ ಈ ಸೇವೆ ಸದಾ ನಿರಂತರವಾಗಿರಲಿ. ಹಾಗೆ ನಿಮ್ಮ ಟ್ರಸ್ಟಿಗಳು ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಒಳ್ಳೆ ಟ್ರಸ್ಟಿಗಳಿದ್ದಾರೆ. ನಿಮಗೂ ದೇವರು ಒಳ್ಳೆ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ಈ ಒಂದು ಟ್ರಸ್ಟನ್ನು ಇನ್ನು ಮುಂದಕ್ಕೆ ಬೆಳೆಸಿ ನಮ್ಮೆಲ್ಲ ಈ ನಮ್ಮ ಪರಿಸರ ಅಂತ ಎಲ್ಲರಿಗೂ ಇದರಿಂದ ಉಪಯೋಗವಾಗಲಿ ಅಂತ ಹೇಳಿ ನಾನು ಡಾಕ್ಟರ್ ಶಂಷಾದ್ ಮೇಡಮ್ಗೆ ಶುಭ ಹಾರೈಸುತ್ತಾ ನನಗೆ ವೇದಿಕೆ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಶುಭ ನುಡಿಗಳಿಗೆ ಧನ್ಯವಾದಗಳು. ಇದೀಗ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ಶಂಷಾದ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ವ್ಯಕ್ತಿತ್ವ ಡಾಕ್ಟರ್ ಸಂಸದ್ ಕುಂಜತ್ ಬೈಲ್ ಇವರದ್ದು. ಇವರ ಸಾಧನೆಗೆ ದೊರಕಿದ ಪ್ರಶಸ್ತಿ ಸನ್ಮಾನ ಒಂದೆರಡಲ್ಲ. ಡಾಕ್ಟರ್ ಸಂಸದ್ ರವರು ವೇದಿಕೆ ಮೇಲಿರುವ ಆಸನದ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಥೈಲ್ಯಾಂಡ್ ಇವರಿಂದ ಸಮಾಜ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ. ಬೆಂಗಳೂರಿನಲ್ಲಿ ನಡೆದ 15ನೇ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಹೃದಯವಂತೆ ಪ್ರಶಸ್ತಿ. ವಿ4 ನ್ಯೂಸ್ನ 19ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಸಮಾಜ ಸೇವೆಯ ಅನನ್ಯ ಸಾಧನೆಗೆ ವಿ4 ನ್ಯೂಸ್ ಸೂಪರ್ ವುಮನ್ ಅವಾರ್ಡ್ ಪ್ರದಾನ ಮಾಡಿ ಗೌರವಿಸಿರುತ್ತಾರೆ. ಅಖಿಲ ಭಾರತ ಬ್ಯಾರಿ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ಸಮಾಜ ಸೇವೆಗಾಗಿ ಗೌರವಪೂರ್ಣ ಸನ್ಮಾನ.
ಕನ್ನಡ ಸಾಹಿತ್ಯ ಸಮ್ಮೇಳನ, ಬ್ರಹ್ಮಶ್ರೀ ನಾರಾಯಣ ಗುರು ಸಮಿತಿ ರಿಜಿಸ್ಟರ್ಡ್ ಗುರುನಗರ ಹಾಗೂ ಹಲವಾರು ಸ್ಥಳೀಯ ಸಂಘ ಸಂಸ್ಥೆಗಳಿಂದ ಸಾಮಾಜಿಕ ಸೇವೆಯನ್ನು ಗುರುತಿಸಿ 500ಕ್ಕೂ ಹೆಚ್ಚು ಸನ್ಮಾನದ ಗೌರವ ಪಡೆದ ಹಿರಿಮೆ ಇವರದ್ದಾಗಿದೆ. ಇಷ್ಟೇ ಅಲ್ಲದೆ ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ರಿಜಿಸ್ಟರ್ಡ್, ಬಾಳ್ತಿಲ ಮತ್ತು ಜವಾಹರ್ ಬಾಲ್ ಮಂಚ್ ದಕ್ಷಿಣ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಸಂಭ್ರಮೋತ್ಸವದಲ್ಲಿ ಗಿರಿಜಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು, ಇದರ ಅಧ್ಯಕ್ಷೆ ಶ್ರೀಮತಿ ಸೀತಮ್ಮ, ಕಾರ್ಯದರ್ಶಿ ಶ್ರೀಮತಿ ಕವಿತಾ ಶ್ರೀರಾಮ್ ಹಾಗೂ ಎಲ್ಲ ಏರಿಯಾ ಲೀಡರ್ಸ್ ವತಿಯಿಂದ ಇದೀಗ ಅಭಿನಂದನಾ ಕಾರ್ಯಕ್ರಮ. ಕಾರ್ಮಿಕರಿಗಾಗಿ ಪಣ ತೊಟ್ಟಿರುವಂತಹ ಸರ್ವಧರ್ಮೀಯರ ಕಣ್ಮಣಿ ಡಾಕ್ಟರ್ ಸಂಸದ್ ಕುಂಜತ್ ಬೈಲ್ ರವರ ಸೇವೆಯನ್ನು ಮನಗೊಂಡು ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಗೃಹ ಕಾರ್ಮಿಕರಿಂದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ನಿಮ್ಮ ಸಮಾಜ ಸೇವೆಯು ಸದಾ ಹೀಗೆ ಮುಂದುವರಿಯಲಿ. ನಿಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಕೊನೆಯ ಹಂತ ಇದೀಗ ಧನ್ಯವಾದ ಸಮರ್ಪಣೆ. ಈ ಸಭೆಯನ್ನು ಉದ್ದೇಶಿಸಿ ಈ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಮಾತನಾಡ್ತಾರೆ. ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ, ಹಾಗೂ ನಮ್ಮ ಸಮಿಕರಿಗೂ ಮತ್ತೆ ನಮ್ಮದು ಸಂಬಂಧಿಕರು ಮತ್ತು ವೀಣ್ಯನ್ ಮಾತಾಡಬೇಕಂತ ಹೇಳಿ ರೈಮನ್ ಖಾನ್ ಹೇಳಿದ ಸಲುವಾಗಿ ಮಾತಾಡೋದು, ಆಯಿತಾ? ಯಾಕೆಂದರೆ ಮೊನ್ನೆಯಿಂದ ಫುಲ್ಲು ಸುಸ್ತಾಗಿದೆ, ನಾವು ಮಾತಾಡೋದಿಲ್ಲ ಹೇಳಿ ಎಣಿಸಿದ್ದು. ಈಗ ಅವ್ರು ಹೇಳಿದ ಮೇಲೆ ಮಾತಾಡಲೇಬೇಕಲ್ಲ, ಇಲ್ಲಾಂದ್ರೆ ಅವ್ರು ಬಿಡೋದಿಲ್ಲ. ನನ್ನ ಕರೆಗೆ ಹೋಗುಟ್ಟು ಬಂದಂಥ ನಮ್ಮ MLA ಅವರು ಭರತ್ ಶೆಟ್ಟಿ ಅವರು ಹಾಗೂ ನಮ್ಮ ಕಾವೂರು ಠಾಣೆ SI ಮಲ್ಲಿಕಾರ್ಜುನ್ ಅವರು, ಅವರೀಗ ಬ್ಯುಸಿ ಇದ್ದ ಕಾರಣ ತೆರಳಿದ್ದಾರೆ. ಅವರು ನಿಲ್ಲಬೇಕಿತ್ತು ಕೊನೆ ತನಕ, ಆಗ ನಮ್ಮ ಕಾರ್ಯಕ್ರಮದ ವಿಶೇಷ ಕರೆಕ್ಟ್ ಗೊತ್ತಾಗ್ತಿತ್ತು ಅವರಿಗೆ. ನಮ್ಮದು ಸುಮನ್ ಸರ್ ಅಂತ ಹೇಳಲಿಕ್ಕೆ ಇಲ್ಲ, ನಮ್ಮ ಜೊತೆ ಇದ್ದಾರೆ. ಅವರು ಶುಕ್ರವಾರದಿಂದಲೇ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವ್ರದ್ದು ಸಪೋರ್ಟ್ ಇಲ್ಲದೆ ಯಾವ ಕಾರ್ಯಕ್ರಮ ಖಂಡಿತ ಆಗಲ್ಲ ಅಂತ ಹೇಳಲಿಕ್ಕೆ ನಾನು ಖಂಡಿತ ಇಚ್ಛೆ ಬರ್ತೇನೆ. ಯಾಕೆಂದರೆ ಕೆಳಗಿದ ಹಾಲ್ ಬುಕ್ ಆದರೆ ಮೇಡಮ್ ಇರಿಗೆ ಹಾಲ್ ಉಂಟು, ಹೋಲ್ ಅಂಡಲ್ಲಿ ಇರು, ಟೆನ್ಷನ್ ಮಲ್ಕೊಡ್ತಿ ಅಂತೇಳಿ ನನಗೆ ಧೈರ್ಯ ಕೊಟ್ಟುಬಿಟ್ಟಿದ್ದಾರೆ ಫಸ್ಟಿಗೆ. ಅದೇ ರೀತಿ ನಮ್ಮದು ನನ್ನ ಫ್ಯಾಮಿಲಿ ಅಂತೂ ಇವರು ಶೈಲಜಾ ರಾಜೇಶ್ ಅವ್ರದ್ದು 3 ತಾರೀಕಿಗೆ ಅವಾರ್ಡ್ ಅಂತ ಹೇಳಿದಾಗ 1-2 ತಾರೀಕಿಗೆ ಮಹಿಳಾ ಸಮಾಜದ ಬ್ಯುಸಿಯಲ್ಲಿದ್ದೇನೆ, ನನಗೆ ಗೊತ್ತಿಲ್ಲದಾಗೆ ಸನ್ಮಾನ ಮಾಡಿದ್ದಾರೆ 1 ತಾರೀಕಿಗೆ ಸಸ್ಪೆನ್ಸ್ ಆಗಿ. ಈಗ ವೀಣ್ಯನ್ ಅವರು ಮಾಡಿದಾರಲ್ಲ ಅದೇ ರೀತಿ ದೊಡ್ಡ ಒಂದು ಟೆನ್ಷನ್ ನನಗೆ ಕೊಟ್ಟು ಬಿಟ್ಟಿದ್ದಾರೆ ಸನ್ಮಾನ ಕೊಟ್ಟು. ಎಷ್ಟು ಸನ್ಮಾನ ಆಗ್ತದೆ ಅಷ್ಟೇ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಮೊದಲಾಗಿ ನಾವು ಹೇಳೋದಾದರೆ ನಮ್ಮ ಮನೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದರೆ ಖಂಡಿತ ನಾವು ಹೊರಗೆ ಬಂದು ಯಾವ ರೀತಿಯಾದರೂ ಕೆಲಸ ಮಾಡ್ಬೋದು. ಮನೆಯಿಂದಲೇ ಸಪೋರ್ಟ್ ಇಲ್ಲ ಅಂದರೆ ನಮಗೆ ಹೊರಗೆ ಬರಲಿಕ್ಕೆ ಹೆದರಿಕೆ. ಯಾಕೆಂದರೆ ನನಗೆ ತಂದೆ ತಾಯಿ ಇಲ್ಲಾದರೂ ಅಣ್ಣ ಅಕ್ಕ ಅತ್ತಿಗೆ ಅವರು ಎಲ್ಲರದ್ದು ಸಪೋರ್ಟ್ ಅಂತೂ ತುಂಬ ಇದೆ ನನಗೆ. ಅದೇ ರೀತಿ ಮತ್ತೊಂದು ಹೇಳೋದಾದರೆ, ನಾನು ಈ ಫೀಲ್ಡಿಗೆ ಇಳಿಯುವಾಗ ಇಲ್ಲೇ ನನ್ನ ಗೆಳತಿಯಾದ ಸಾಮಲತಾ ಟೀಚರ್ನವರಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಫೀಲ್ಡಿಗೆ ಇಳಿದಾಗಲೇ ನಾವೊಂದು ಫೀಲ್ಡಿಗೆ ಹೋಗುವ ಟೀಚರ್, ನನಗೆ ಕುಂಜತ್ಪೇಳು ನಾನು ಕಲಿತ ಸ್ಕೂಲೇ 7th ತನಕ, ಹಾಗಾದರೆ ಏರಿಯಾ ಅಷ್ಟು ಪರಿಚಯ ಇಲ್ಲ. ಆಗ ಅವ್ರು ಹೇಳಿದರೆ ಯಾಕೆ ಟೆನ್ಷನ್ ಮಾಡ್ತೀರಿ, ನಾವೆಲ್ಲ ಇದ್ದೀವಲ್ಲ ಬನ್ನಿ ನಾವು ಬರ್ತೇವೆ ಅಂತ ಹೇಳಿದಾಗ ನನ್ನ ಫೀಲ್ಡಿಗೆ 14 ವರ್ಷದಿಂದ ನನ್ನ ಬೆನ್ನಲ್ಲಿ ಇದ್ದಾರೆ, ಇವತ್ತಿಗೂ ಅವರಿದ್ದಾರೆ. ಅದೊಂದು ಖುಷಿ ವಿಷಯ. ಅದೇ ರೀತಿ ನಮ್ಮ ಲೀನಾ ಟೀಚರ್ ಅವರೀಗ ಅಂಗನವಾಡಿ ರಿಟೈರ್ಡ್ ಆದರೂ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ.
ಈಗ ಟ್ರಸ್ಟ್ ಮಾಡು ಅಂತೇಳಿ ನನ್ನ ಮಗಳು ಹೇಳಿದಷ್ಟೇ. ಅವರೆಲ್ಲ ಖಂಡಿತ ನೀವು ಇದೊಂದು 5 ವರ್ಷ ಮುಂಚೆ ಮಾಡಬೇಕಿತ್ತು, ತುಂಬ ಲೇಟ್ ಆಯ್ತು ಅಂತೇಳಿ ಅವರೆಲ್ಲ ನನಗೆ ಹೇಳಿದರು. ಈ ರೀತಿ ಸಪೋರ್ಟ್ ಮಾಡ್ತಾರೆ ಹೇಳಿ ಖಂಡಿತ ನಾನು ಎನಿಸ್ಲಿಲ್ಲ. ಯಾಕೆಂದರೆ ಯಾವುದಾದ್ರೂ ಕೆಲಸ ಮುಂದುವರಿಸ್ಬೋದು ಅಂದರೆ ತುಂಬ ಟೆನ್ಷನ್ ಇದೆ. ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಮುಂದುವರಿಸೋದು ದೊಡ್ಡ ವಿಷಯ. ಯಾಕೆಂದರೆ ಸಮಾಜ ಸೇವೆ ಮಾಡಿ ನಾವು ರೈಮನ್ ಖಾನ್ ಹೇಳಿದಾಗೆ ಮತ್ತು ಶೈಲಾ ಮೇಡಮ್ ಒಂದು ಮಾತು ಹೇಳಿದರು, ಒಳ್ಳೆಯದು ಆಗ್ತದೆ ಹಾಳು ಆಗ್ತೇವೆ, ಕೆಟ್ಟದ್ದು ಆಗ್ತದೆ ಒಳ್ಳೆಯದು ಆಗ್ತದೆ ಅಂತ. ಯಾಕೆಂದರೆ ನಾನು ಅನುಭವಿಸಿದಷ್ಟೇ, ಎಲ್ಲರ ಬಾಯಿಂದ ಕೆಟ್ಟದ್ದು ಕೇಳಿದ್ದೇನೆ, ಒಳ್ಳೆಯದು ಕೇಳಿದ್ದೇನೆ. ಯಾಕೆಂದರೆ ಯಾವುದಕ್ಕೂ ನಾವು ಗಟ್ಟಿಯಾಗಿ ನಿಂತರೆ ಯಾವ ಕೆಲಸ ಕಷ್ಟ ಆಗೋದಿಲ್ಲ ಅಂತ ಎಣಿಸ್ತೇನೆ ನಾನು. ಮೊದಲಾಗಿ ನಾವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂದ್ರೆ ನಾವು ಸರಿಯಾಗಿರಬೇಕು. ನಾವು ಸರಿಯಾಗಿಲ್ಲ ಅಂದರೆ ಯಾರಿಗೂ ನಾವು ಹೇಳಲಿಕ್ಕೆ ಬುದ್ಧಿವಾದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ನಮ್ಮಲ್ಲಿ ತುಣುಕನ್ನು ಹುಡುಕುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಈಗ ಭಾರತಿ ಮೇಡಮ್ ಹೇಳಿದ ಹಾಗೆ ನಮಗೆ ಕುಂಜತ್ಪೇಲಲ್ಲಿ ಯಾವುದು ಪ್ರಾಬ್ಲಮ್ ಆದರೆ ಸಂಸದ್ ಮೇಡಮ್ ನನ್ನ ಒಬ್ಬಳಿಂದ ಯಾವ ಕೆಲಸ ಆಗಲ್ಲ, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲರ ಸಪೋರ್ಟ್ ಇದ್ದದ್ರಲ್ಲಿ ನಾನು ಈ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂದರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ, 2 ಕೈ ಚಪ್ಪಾಳೆ ಆದರೆ ಅಷ್ಟೇ ಚಪ್ಪಾಳೆ ಅಂತ ಸೌಂಡ್ ಬರ್ತದೆ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಹೇಳಿ ನಮ್ಮ ರೈಮನ್ ಖಾನ್ ಮತ್ತು ಸುಮನ್ ಸರ್, ನಮ್ಮದು ಲೋಕೇಶ್ ಸರ್ ಬರಬೇಕಿತ್ತು, ಏನೋ ಕಾರಣಾಂತರದಲ್ಲಿ ಬರಲಿಲ್ಲ. ಅವರು ನಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಈ ವಾಲ್ ಸಪೋರ್ಟ್ ಅಂತ ವಾಲ್ ಕೊಟ್ಟೇ ಕೊಡ್ತಾರೆ. ನಮ್ಮದು ಮೊನ್ನೆ ಅಷ್ಟೇ ಹೋದ ತಿಂಗಳಲ್ಲಿ 27ನೇ ತಾರೀಕಿಗೆ ಸೈಬರ್ ಕಾರ್ಯಕ್ರಮ ಆಯಿತು. ಈಗ ನಮ್ಮದು ವೀಣ್ಯನನ್ನು ಸೇರಿಸಿದರೆ ಈ ವಾಲ್ ಜಾಗ ಸಾಕಾಗಲ್ಲ. ಬರೀ ಕೈ ಎಣಿಕೆಯಲ್ಲಿ 20 ಜನರಿಗೆ ಅಷ್ಟೇ ವೀಣ್ಯನ್ ಮೆಂಬರ್ಸ್ನವರಿಗೆ ಕರೆದಿದ್ದೇವೆ. ಯಾಕಂದರೆ ಇದು ಸಣ್ಣ ಕಾರ್ಯಕ್ರಮ, ಇನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆದಾಗ ಎಲ್ಲರನ್ನೂ ನಾವು ಕರೀತೇವೆ. ಅದೇ ರೀತಿ ಸಂಬಂಧಿಕರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಬಜ್ಪೆಯಿಂದ ಬಂದಂಥ ರಾಕೇಶ್ ಕುಂದರ್ ಅವರು ಬೀಚ್ ರೋಡಿಗೆ ನನಗೆ ಸನ್ಮಾನ ಆದಾಗ ಅಲ್ಲಿಗೂ ಬಂದಿದ್ದರು, ನಿಮಗೆ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೇನೆ. ಹಾಗೆ ನಮ್ಮ ಫ್ಯಾಮಿಲಿ ಆದ ರೈಮನ್ ಮತ್ತು ನನ್ನ ಅಣ್ಣನವರು, ನನ್ನ ಅಣ್ಣ ಮೊನ್ನಷ್ಟೇ ಗಲ್ಫಿಂದ ಬಂದಿದ್ದಾನೆ, ಅವನಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಹಾಗೆ ನಮ್ಮದು ಇಡೀ ಫ್ಯಾಮಿಲಿ ಅತ್ತೆ ಮಕ್ಕಳಿದ್ದಾರೆ, ಮತ್ತು ಅಣ್ಣನ ಮಕ್ಕಳಿದ್ದಾರೆ, ಅಕ್ಕನ ಮಕ್ಕಳಿದ್ದಾರೆ, ಎಲ್ಲರಿದ್ದಾರೆ. ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಎಲ್ಲರಿದ್ದಾರೆ. ಅವರಿಗೆಲ್ಲರಿಗೆ ನಮ್ಮ ವೀಣ್ಯನವರಿಗೆ ತುಂಬ ಖುಷಿ. ನನಗೆ ಹೇಳದೇ ಒಂದು ಸನ್ಮಾನ ಮಾಡಿದ್ದಾರೆ. ನಿಮಗೆ ನಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಈ ವಿಷಯ ನನಗೆ ಗೊತ್ತೇ ಇಲ್ಲ ಅವರು ಸನ್ಮಾನ ಮಾಡ್ತಾರಂತ ಹೇಳಿ. ಯಾವಾಗ ಏನು ತಂದು ರೆಡಿ ಮಾಡಿದ್ದಾರೆ, ಎಷ್ಟೊತ್ತಿಗೆ ರೆಡಿ ಮಾಡಿದ್ದಾರೆ ಹೇಳಿ ಯಾವುದು ವಿಷಯ ಗೊತ್ತಿಲ್ಲ. ಮತ್ತು ಎಲ್ಲರಿಗೆ ಬಂದಂಥವರಿಗೆ, ನನ್ನ ಮಗಳ ಗಂಡನಾದ ಅಳಿಯನವರು, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಸಾಮ್ರಾಟ್ ಕ್ರಿಕೆಟಿಂದ ಕಳಂದರ್ ಹೇಳಿ ಬಂದಿದ್ದಾರೆ, ಅವರಿಗೆ ಸ್ವಾಗತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರಿಗೆ ಯಾರಾದರೂ ಒಬ್ಬರು ರೋಸ್ ಕೊಂಡೋಗಿ ಕೊಡಿ. ಸ್ವಾಗತ ಸರ್ ನಿಮಗೆ ಸರ್. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನನಗೆ ಅವಕಾಶಕ್ಕೋಸ್ಕರ ಧನ್ಯವಾದ. ನಮ್ಮ ಅಧ್ಯಕ್ಷ ಮಾತುಗಳಿಗೆ ಧನ್ಯವಾದಗಳು. ಶ್ರೀಯುತ ಕಲಂದರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಶ್ರೀಮತಿ ಕವಿತಾ ಶ್ರೀರಾಮ್ ಟ್ರಸ್ಟಿ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಇವರು ಹೂವನ್ನು ನೀಡುವುದರ ನಾವು ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಧನ್ಯವಾದ ಸಮರ್ಪಣೆ ತಸ್ಬಿಯಾ SR ಟ್ರಸ್ಟಿ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್, ಇವರಿಂದ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಕಾವೂರು ಮಂಗಳೂರು ನೂತನ ಟ್ರಸ್ಟ್ ಲೋಕಾರ್ಪಣೆ ಕಾರ್ಯಕ್ರಮ. ಯಾರು ಸೋಲು ಗೆಲುವುಗಳನ್ನು ಹುಟ್ಟುವಾಗಲೇ ಪಡೆದಿರುವುದಿಲ್ಲ. ನಮ್ಮ ಕೆಲಸ ಕಾರ್ಯಗಳು ಅವುಗಳನ್ನು ನಿರ್ಧರಿಸುತ್ತದೆ. ಪ್ರತಿ ಕೆಲಸದ ಹಿಂದೆ ಪ್ರಾಮಾಣಿಕ ಪರಿಶ್ರಮವಿರಲಿ ಎಂದು ಹೇಳುತ್ತಾ ನಮ್ಮ ಟ್ರಸ್ಟ್ನ ಉದ್ಘಾಟನೆಯನ್ನು ನೆರವೇರಿಸಿದ ಜನಪ್ರಿಯ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ತಮಗೆ ನಮ್ಮ ಟ್ರಸ್ಟ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಟ್ರಸ್ಟ್ನ ಲೋಗೋ ಲೋಕಾರ್ಪಣೆ ನೆರವೇರಿಸಿದ ನಿಷ್ಠಾವಂತ ಸಬ್ ಇನ್ಸ್ಪೆಕ್ಟರ್ ಶ್ರೀಯುತ ಮಲ್ಲಿಕಾರ್ಜುನ ಸರ್ ಅವರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಸದಾ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ನೀಡುವ ಹಾಗೂ ನಮ್ಮ ಟ್ರಸ್ಟ್ನ ಸಲಹೆಗಾರರು ಆದ ಶ್ರೀಯುತ ಸುಮಂತ್ ರಾವ್, ನಿಮಗೆ ಟ್ರಸ್ಟ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
ಸದಾ ನಗುಮುಖದಿಂದ ಇರುವ ಶ್ರೀಮತಿ ಶೈಲಜಾ ರಾಜೇಶ್, ನಿಮಗೂ ಕೂಡ ಟ್ರಸ್ಟ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಗೌರವ ಅಧ್ಯಕ್ಷರು ಶ್ರೀಮತಿ ಭಾರತಿ ಕುಂಜತ್ ಬೇಲ್, ನಂದಿನಿ ಮಹಿಳಾ ಮಂಡಳಿ, ನಿಮಗೂ ಕೂಡ ಟ್ರಸ್ಟ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಡಾಕ್ಟರ್ ಸಂಸತ್ ಕುಂಜತ್ ಬೇಲ್ ಹಾಗೂ ಟ್ರಸ್ಟ್ನ ಕಾರ್ಯದರ್ಶಿ ಅನಿಶಾ ಸವಾರ್, ಕೋಶಾಧಿಕಾರಿ ವಿದಿಶಾ ಸಾಲಿಯಾನ್ ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೆಯೇ ಸದಸ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸರಳ ನಡನುಡಿಯ ರೆಹಮಾನ್ ಖಾನ್ ಕುಂಜತ್ ಬೇಲ್, ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರಿನ ಎಲ್ಲ ಲೀಡರ್ಸ್ರವರಿಗೆ ಧನ್ಯವಾದಗಳು. ರೋಶಿನಿ ನಿಲಯದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಯಶಸ್ಸನ್ನು ಬಯಸುವ ಪ್ರೀತಿಯ ಕುಟುಂಬ ಬಾಂಧವರು, ಸ್ನೇಹಿತೆಯರು, ಹಿತೈಷಿಗಳು, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಮಾಧ್ಯಮ ಮಿತ್ರರಾದ ಶ್ರೀಯುತ ಹಾರಿಫ್ ಕಲ್ಲಡ್ಕ, ನಿಮಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ನೆರೆದಿರುವ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ವರ್ತಿಸೋಣ, ಸವಾಲಿನ ಜೀವನ ಸಹನೆಯಿಂದ ಸ್ವೀಕರಿಸೋಣ, ಸಮೃದ್ಧಿ ಸಂಪತ್ತು ಹಿತಮಿತವಾಗಿ ಬಳಸೋಣ, ನಯ ವಿನಯ